ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ 9ನೇ ತರಗತಿ ಬಹುಪದೋಕ್ತಿಗಳು ಪಾಠದ 3ನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ನಾವಿಲ್ಲಿ ಅಪವರ್ತನ ಪ್ರಮೇಯ ಅಂದರೆ ಏನು ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಆಗಿದ್ದು, ಪಿ ಆಫ್ ಎಕ್ಸ್ ಅಂತಕ್ಕಂಥದ್ದು ಒಂದು ಬಹುಪದೋಕ್ತಿ ಆಗಿದ್ದು, ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಒಂದಾಗಿರ್ಬೋದು ಅಥವಾ ಒಂದಕ್ಕಿಂತನೂ ದೊಡ್ಡದು ಆಗಿರ್ಬೋದು. ಎ ಒಂದು ವಾಸ್ತವ ಸಂಖ್ಯೆ ಆದರೆ, ಅಂದರೆ ಪಿ ಆಫ್ ಎಕ್ಸ್ ಅಂತಕ್ಕಂಥ ಒಂದು ಬಹುಪದೋಕ್ತಿಯಲ್ಲಿ ಆ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಒಂದಾಗಿರ್ಬೋದು ಅಥವಾ ಒಂದಕ್ಕಿಂತನೂ ಜಾಸ್ತಿ ಇರ್ಬೋದು. ಇಲ್ಲಿ ಎ ಅಂತಕ್ಕಂಥದ್ದು ಒಂದು ವಾಸ್ತವ ಸಂಖ್ಯೆ ಆದಂಥ ಸಂದರ್ಭದಲ್ಲಿ ಈ ಒಂದು ಅಪವರ್ತನ ಪ್ರಮೇಯವನ್ನು ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಪಿ ಆಫ್ ಎ ಇಸ್ ಈಕ್ವಲ್ ಟು 0, ಅಂದರೆ ಈ ಒಂದು ಬಹುಪದೋಕ್ತಿ ಏನಾಗಿದೆ, ಎ ಅಂತಕ್ಕಂಥ ಒಂದು ವಾಸ್ತವ ಸಂಖ್ಯೆಯನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಪಿ ಆಫ್ ಎ ಅಂತಕ್ಕಂಥ ಅಥವಾ ಪಿ ಆಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಎಕ್ಸ್ ಸ್ಥಾನದಲ್ಲಿ ನಾವು ಎ ಆದೇಶ ಮಾಡಿದಾಗ ಪಿ ಆಫ್ ಎ ಆಗ್ತದೆ. ಆ ಒಂದು ಬಹುಪದೋಕ್ತಿ 0 ಆದರೆ ಏನಾಗ್ತದೆ, ಅದು ಎಕ್ಸ್ ಮೈನಸ್ ಎ ಅಂತಕ್ಕಂಥ ಒಂದು ಬೆಲೆ ಈ ಒಂದು ಬಹುಪದೋಕ್ತಿ ಯಾವುದು ಪಿ ಆಫ್ ಎ ಅಂತಕ್ಕಂಥ ಒಂದು ಬಹುಪದೋಕ್ತಿಯ ಅಥವಾ ಪಿ ಆಫ್ ಎಕ್ಸ್ ಅಂತಕ್ಕಂಥ ಒಂದು ಬಹುಪದೋಕ್ತಿಯ ಅಪವರ್ತನವಾಗ್ತದೆ ವಿದ್ಯಾರ್ಥಿಗಳೇ. ಯಾವಾಗ ಪಿ ಆಫ್ ಎ ಅಂತಕ್ಕಂಥ ಒಂದು ಬೆಲೆಯನ್ನು ನಾವು ಆದೇಶ ಮಾಡಿದಾಗ ಎಕ್ಸ್ದ ಸ್ಥಾನದಲ್ಲಿ ಆ ಇಡೀ ಬಹುಪದೋಕ್ತಿ 0 ಆದಾಗ ನಾವು ಎಕ್ಸ್ ಮೈನಸ್ ಎ ಅಂತಕ್ಕಂಥ ಒಂದು ಬೆಲೆ ಏನಿದೆ ಪಿ ಆಫ್ ಎಕ್ಸ್ನ ಅಪವರ್ತನವಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಎಕ್ಸ್ ಮೈನಸ್ ಎಯು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದ್ದರೆ, ಅಂದರೆ ಎಕ್ಸ್ ಮೈನಸ್ ಎ ಪಿ ಆಫ್ ಎಕ್ಸ್ನ ಅಪವರ್ತನ ಆದರೆ ಇಲ್ಲಿ ಏನಾಗ್ತದೆ, ಪಿ ಆಫ್ ಎ ಈಕ್ವಲ್ ಟು 0 ಆಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಅಪವರ್ತನ ಯಾವುದು, ಎಕ್ಸ್ ಮೈನಸ್ ಎದ ಒಂದು ಅಪವರ್ತನ ಪಿ ಆಫ್ ಎಕ್ಸ್ದ ಅಪವರ್ತನ ಆಗಿತ್ತು ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಎದ ಒಂದು ಶೂನ್ಯತೆ ಏನಾಗ್ತದೆ, ಅದು ಎ ಆಗ್ತದೆ. ಆದ್ದರಿಂದ ಎಕ್ಸ್ದ ಸ್ಥಾನದಲ್ಲಿ ನಾವು ಎ ಆದೇಶ ಮಾಡಿದಾಗ ಆ ಒಂದು ಬಹುಪದೋಕ್ತಿಯನ್ನು ಸಂಕ್ಷೇಪಿಸಿದಾಗ ಆ ಇಡೀ ಬಹುಪದೋಕ್ತಿ ಏನಾಗ್ತದೆ, 0 ಆಗ್ತದೆ. ಯಾವಾಗ ಎಕ್ಸ್ ಮೈನಸ್ ಎ ಅಂತಕ್ಕಂಥದ್ದು ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆದಾಗ. ಅದೇ ರೀತಿಯಾಗಿ ಈ ಒಂದು ಅಪವರ್ತನ ಪ್ರಮೇಯವನ್ನು ನಾವು ಎರಡು ರೀತಿಯಲ್ಲಿ ಹೇಳ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಪ್ಲಸ್ 2 ಇದು ಎಕ್ಸದ ಘಾತ 3 ಪ್ಲಸ್ 3x² ಪ್ಲಸ್ 5x ಪ್ಲಸ್ 6ರ ಅಪವರ್ತನವಾಗಿದೆಯೇ ಅಂತ ಒಂದು ಪ್ರಶ್ನೆ ಬರ್ತದೆ. ಇದೇ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ನಿಮ್ಮ 3ನೇ ಅಭ್ಯಾಸದಲ್ಲಿ ಇದಾವೆ ಅಪವರ್ತನ ಪ್ರಮೇಯ ಆಧಾರದ ಮೇಲೆ. ವಿದ್ಯಾರ್ಥಿಗಳೇ, ಈ ಎಕ್ಸ್ ಪ್ಲಸ್ 2 ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ನಾವು ತಿಳಿಬೇಕು ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 2ರ ಶೂನ್ಯತೆಯನ್ನು ನಾವು ಮೊದಲು ಕಂಡು ಹಿಡಬೇಕಾಗ್ತದೆ. ಆದ್ದರಿಂದ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆಗ್ತದೆ. ಪ್ಲಸ್ 2 ಇದೆ, ಎಡಗಡೆ ಬಲಗಡೆ ಹೋದರೆ -2 ಆಗ್ತದೆ. ಆದ್ದರಿಂದ ಎಕ್ಸದ ಬೆಲೆ ನಮಗೆ -2 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಎಕ್ಸದ ಬೆಲೆ -2 ಸಿಕ್ಕಿದೆ. ಈ ಒಂದು ಎಕ್ಸದ ಬೆಲೆಯನ್ನು ನಾವು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿ ಸಂಕ್ಷೇಪಿಸಿದಾಗ ಆ ಒಂದು ಬಹುಪದೋಕ್ತಿ 0 ಆದಾಗ ಈ ಒಂದು ಎಕ್ಸ್ ಪ್ಲಸ್ 2 ಏನಾಗ್ತದೆ, ಆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಅಪವರ್ತನ ಆಗ್ತದೆ. ಅದೇ ರೀತಿಯಾಗಿ ಎಕ್ಸದ ಬೆಲೆ -2 ನಾವು ಆದೇಶ ಮಾಡಿ ಆ ಒಂದು ಬಹುಪದೋಕ್ತಿಯಲ್ಲಿ ಸಂಕ್ಷೇಪಿಸಿದಾಗ ಆ ಒಂದು ಬಹುಪದೋಕ್ತಿ 0 ಆಗಲಿಲ್ಲ ಅಂದರೆ ನಾವು ಎಕ್ಸ್ ಪ್ಲಸ್ 2 ಅಪವರ್ತನ ಅಲ್ಲ ಅಂತ ನಾವು ನಿರ್ಧಾರ ಮಾಡ್ತೀವಿ ವಿದ್ಯಾರ್ಥಿಗಳೇ. ಬನ್ನಿ ವಿದ್ಯಾರ್ಥಿಗಳೇ, ಈ ಅಪವರ್ತನ ಪ್ರಮೇಯ ಆಧಾರದ ಮೇಲಿರ್ತಕ್ಕಂಥ ಈ 3ನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ 2 ಮುಖ್ಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 2.3ರಲ್ಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಎಕ್ಸ್ ಪ್ಲಸ್ 1ಅನ್ನು ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಒಟ್ಟು 4 ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾನೆ. ಈ 4 ಬಹುಪದೋಕ್ತಿಗಳಲ್ಲಿ ಎಕ್ಸ್ ಪ್ಲಸ್ 1ಅನ್ನು ಅಪವರ್ತನವನ್ನಾಗಿ ಹೊಂದಿರತಕ್ಕಂಥ ಬಹುಪದೋಕ್ತಿಗಳು ಯಾವುವು ಎಂಬುದನ್ನು ನಾವು ಈಗ ಒಂದೊಂದಾಗಿ ನೋಡೋಣ. ವಿದ್ಯಾರ್ಥಿಗಳೇ, 4 ಬಹುಪದೋಕ್ತಿಗಳಲ್ಲಿ ಮೊದಲನೇ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸದ ಘಾತ 3
ಪ್ಲಸ್ ಎಕ್ಸದ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ 1 ಈ ಒಂದು ಮೊದಲನೇ ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸ್ ಪ್ಲಸ್ 1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ತಿಳಿಯೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಈ ಎಕ್ಸ್ ಪ್ಲಸ್ 1ರ ಇದರ ಒಂದು ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಗ್ತದೆ. ಇದರ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ಈ ಪ್ಲಸ್ 1 ಎಡಗಡೆದೆ, ಬಲಕ್ಕೆ ಬಂದರೆ ಏನಾಗ್ತದೆ -1 ಆಗ್ತದೆ. ಆದ್ದರಿಂದ ಎಡಭಾಗದಲ್ಲಿ ಎಕ್ಸ್ ಉಳಿತದೆ ಈಸ್ ಈಕ್ವಲ್ ಟು ಎಡಭಾಗದಲ್ಲಿ +1 ಇತ್ತು, ಬಲಕ್ಕೆ ಬಂದರೆ -1 ಆಗ್ತದೆ. ಆದ್ದರಿಂದ ಎಕ್ಸದ ಬೆಲೆ ನಮಗೆ -1 ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ಆದೇಶ ಮಾಡೋಣ, ಸಂಕ್ಷೇಪಿಸೋಣ. ಆದ್ದರಿಂದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸದ ಘಾತ 3 ಪ್ಲಸ್ ಎಕ್ಸದ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ 1 ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ನಾವು ಆದೇಶ ಮಾಡೋಣ. ಆದ್ದರಿಂದ ಪಿ ಎಫ್ -1 ಎಕ್ಸದ ಸ್ಥಾನದಲ್ಲಿ ನಾನು -1 ಆದೇಶ ಮಾಡಿದ್ದೀನಿ ಈಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ ನಾನು -1 ಆದೇಶ ಮಾಡಿದ್ದೀನಿ. ಘಾತ 3 ಇದೆ, 3 ಬರ್ಕೊಂಡಿದ್ದೀನಿ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ -1 ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, -1ರ ಘಾತ 3 ಇದೆ ವಿದ್ಯಾರ್ಥಿಗಳೇ. ಅಂದರೆ -1 ನೀವು 3 ಸಾರಿ ಗುಣಿಸ್ತೀರ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಆಗ್ತದೆ. 1ರ ಘಾತ 3 ಅಂದರೆ 1 1 1 1 1 1 ಉಳಿತದೆ. ಅಂದರೆ -1ರ ಘಾತ 3 ಅಂದರೆ ಅದರ ಬೆಲೆ ನಮಗೆ -1 ಸಿಗ್ತದೆ. ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. -1ರ ಘಾತ 2 ಇದೆ ವಿದ್ಯಾರ್ಥಿಗಳೇ. ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1 1 1 ಆಗ್ತದೆ. -1 2 ಸಾರಿ ನೀವು ಗುಣಿಸ್ತೀರಾ, ನಮಗೆ +1 ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಬೆಲೆಯನ್ನು ನಾವು ಗಮನಿಸಿದರೆ ಹೊರಗಡೆ ಪ್ಲಸ್ ಇದೆ, ಬ್ರ್ಯಾಕೆಟ್ನಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 1 ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಗ ನಾವು ಬ್ರ್ಯಾಕೆಟನ್ನು ತೆಗಿತಾ ಹೋಗೋಣ. ದಿಸ್ ಈಕ್ವಲ್ ಟು ಈ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಪ್ಲಸ್ ಇಂಟು ಪ್ಲಸ್, ಇಲ್ಲಿ ಪ್ಲಸ್ ಬ್ರ್ಯಾಕೆಟ್ನಲ್ಲಿ ಏನಿಲ್ಲ ಅಂದರೂ ಕೂಡ ಇಲ್ಲಿ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಪ್ಲಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ ಸಜಾತಿ ಬೆಲೆಗಳು, ಇಲ್ಲಿ +1 ಇದೆ, ಇಲ್ಲಿ ಒಂದು +1 ಇದೆ, ಒಟ್ಟು +2 ಆಗ್ತದೆ. ಅದೇ ರೀತಿಯಾಗಿ -1 ಒಟ್ಟು -2 ಆಗ್ತದೆ. ಇಲ್ಲಿ 2ರಲ್ಲಿ 2 ನಾವು ಕಳೆದರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ನಾವು ಆದೇಶ ಮಾಡಿ ಸಂಕ್ಷೇಪಿಸಿದಾಗ ಈ ಒಂದು ಬಹುಪದೋಕ್ತಿ ಏನಾಗ್ತದೆ 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ಎಕ್ಸ್ ಪ್ಲಸ್ 1 ಏನಾಗ್ತದೆ, ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ ಈ ಒಂದು ಬಹುಪದೋಕ್ತಿ ಈ ಒಂದು ಎಕ್ಸದ ಬೆಲೆಗೆ ಏನಾಗ್ತದೆ 0 ಆಗ್ತದೆ. ಆದ್ದರಿಂದ ಎಕ್ಸ್ ಪ್ಲಸ್ 1 ಇದು ಎಕ್ಸದ ಘಾತ 3 ಪ್ಲಸ್ ಎಕ್ಸದ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ 1ರ ಅಪವರ್ತನವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸದ ಘಾತ 4 ಪ್ಲಸ್ ಎಕ್ಸದ ಘಾತ 3 ಪ್ಲಸ್ ಎಕ್ಸದ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ 1 ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲೂ ಕೂಡ ಈ ಒಂದು ಎಕ್ಸದ ಬೆಲೆಯನ್ನು ನಾವು ಆದೇಶ ಮಾಡೋಣ, -1 ನಾವು ಆದೇಶ ಮಾಡೋಣ. ಈ ಒಂದು ಬಹುಪದೋಕ್ತಿಯ ಬೆಲೆ ಏನು ಸಿಗ್ತದೆ ನೋಡೋಣ. ಈ ಒಂದು ಎಕ್ಸ್ ಪ್ಲಸ್ 1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗ್ತದೋ ಇಲ್ಲ ಅಂತಕ್ಕಂಥದ್ದು ನಾವು ನೋಡೋಣ. ಆದ್ದರಿಂದ ಎಕ್ಸದ ಸ್ಥಾನದಲ್ಲಿ ನಾನು -1 ಆದೇಶ ಮಾಡ್ತಾ ಇದ್ದೀನಿ ಈಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ -1 ಘಾತ ಸೂಚಿ 4 ಇದೆ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ಘಾತ 3 ಇದೆ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ವರ್ಗ ಇದೆ. ಪ್ಲಸ್ ಅದೇ ರೀತಿಯಾಗಿ ಎಕ್ಸದ ಸ್ಥಾನದಲ್ಲಿ -1 ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, -1ರ ಘಾತ ಸೂಚಿ 4 ಇದೆ. ಅಂದರೆ -1 ನೀವು 4 ಸಾರಿ ಗುಣಿಸ್ತೀರ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಅಂದರೆ 1 1 1 1 1 1 1 1 ಆಗ್ತದೆ. -1ರ ಘಾತ 4 ಅಂದರೆ ಅದು 1ಕ್ಕೆ ಸಮ ಆಗ್ತದೆ. ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. -1ರ ಘಾತ ಸೂಚಿ 3 ಇದೆ. -1 ನೀವು 3 ಸಾರಿ ಗುಣಿಸ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ 1 1 1 1 1 1 ಆಗ್ತದೆ. ಅಂದರೆ -1ರ ಘಾತ 3 ಅಂದರೆ ಅದು -1ಕ್ಕೆ ಸಮ ಆಗ್ತದೆ.
ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. -1 ಘಾತ 2 ಇದೆ ವಿದ್ಯಾರ್ಥಿಗಳೇ. ಅಂದರೆ -1 ನೀವು 2 ಸಾರಿ ನೀವು ಗುಣಿಸ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ, 1 ಒಂದಲೇ 1 ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಹೊರಗಡೆ ಪ್ಲಸ್ ಇದೆ, ಬ್ರ್ಯಾಕೆಟ್ನಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈಗ ನಾವು ಬ್ರ್ಯಾಕೆಟನ್ನು ತೆಗಿತಾ ಹೋಗೋಣ. ಇಲ್ಲಿ +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ ಮೈನಸ್ ಇದೆ, ಹೊರಗಡೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಬ್ರ್ಯಾಕೆಟ್ನಲ್ಲಿ ಪ್ಲಸ್ ಇದೆ, ಹೊರಗಡೆ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ +1 ಇದೆ, +1 ಇದೆ, +1 ಇದೆ, ಅಂದರೆ +3 ಆಗ್ತದೆ. ಅದೇ ರೀತಿಯಾಗಿ -1 ಒಟ್ಟು -2 ಆಗ್ತದೆ. ವಿದ್ಯಾರ್ಥಿಗಳೇ 3ರಲ್ಲಿ 2 ನಾವು ಕಳೆದ್ರೆ ನಮಗೆ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬಹುಪದೋಕ್ತಿ 0 ಆಗಲ್ಲ ವಿದ್ಯಾರ್ಥಿಗಳೇ. ಯಾವಾಗ ಎಕ್ಸದ ಬೆಲೆ -1 ನಾವು ಆದೇಶ ಮಾಡಿದಾಗ. ಆದ್ದರಿಂದ x+1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ x+1 ಇದು x⁴ ಪ್ಲಸ್ x⁴ ಪ್ಲಸ್ x⁴ ಪ್ಲಸ್ x+1 ಅಪವರ್ತನವಲ್ಲ ಅಂತ ನೀವು ಉತ್ತರವನ್ನು ಬರೀತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 3ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ x+1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗ್ತದೋ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ x+1 ಈ ಒಂದು ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ x+1 = 0 ಆಗ್ತದೆ. +1 ಎಡಗಡೆ ಬಲಕ್ಕೆ ಬಂದರೆ -1 ಆಗ್ತದೆ. ಅಂದರೆ ಎಕ್ಸದ ಬೆಲೆ -1 ಆಗ್ತದೆ. ನಾವು ಕಳೆದ ಸಮಸ್ಯೆಗಳಲ್ಲಿ ನಾವು ಇದನ್ನು ಕಂಡುಹಿಡ್ಕೊಂಡಿದ್ದೀವಿ. ಈ ಎಕ್ಸದ ಬೆಲೆಯನ್ನು ನಾವು ಈ ಬಹುಪದೋಕ್ತಿಗಳಲ್ಲಿ ಆದೇಶ ಮಾಡೋಣ. ಇಲ್ಲಿ 3ನೇ ಒಂದು ಬಹುಪದೋಕ್ತಿ p(x) = x⁴ ಪ್ಲಸ್ 3x ಪ್ಲಸ್ 3x² ಇದೆ ಪ್ಲಸ್ x+1. ಈ ಒಂದು ಬಹುಪದೋಕ್ತಿಯ ಅಪವರ್ತನ x+1 ಆಗ್ತದೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಇಲ್ಲಿ ಎಕ್ಸದ ಬೆಲೆ -1 ನಾವು ಆದೇಶ ಮಾಡೋಣ. p(x) ಸ್ಥಾನದಲ್ಲಿ -1 ಆದೇಶ ಮಾಡಿದ್ದೀನಿ = x ಸ್ಥಾನದಲ್ಲಿ -1 ಆದೇಶ ಮಾಡಿದ್ದೀನಿ. ಘಾತ 4 ಇದೆ, ಪ್ಲಸ್ 3ಕ್ಕೆ 3. x ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 3ಕ್ಕೆ 3. x ಸ್ಥಾನದಲ್ಲಿ -1 ನಾನು ಆದೇಶ ಮಾಡಿದ್ದೀನಿ. ವರ್ಗದೆ ವರ್ಗವನ್ನು ಬರ್ಕೊಂಡಿದ್ದೀನಿ. x ಸ್ಥಾನದಲ್ಲಿ ನಾನು -1 ಆದೇಶ ಮಾಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ -1 ಘಾತ ಸೂಚಿ 4 ಇದೆ. ಅಂದರೆ -1 ನೀವು 4 ಸಾರಿ ಗುಣಿಸ್ತೀರ ವಿದ್ಯಾರ್ಥಿಗಳೇ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 1 ಒಂದಲೇ 1, 1 ಒಂದಲೇ 1, 1 ಒಂದಲೇ 1 ಆಗ್ತದೆ. ಅಂದರೆ -1 ಘಾತ ಸೂಚಿ 4 ಅಂದರೆ ಅದು 1ಕ್ಕೆ ಸಮ ಆಗ್ತದೆ. ವಿದ್ಯಾರ್ಥಿಗಳೇ ಈ ಒಂದು ಬೆಲೆಗಳನ್ನು ತಾವು ಗಮನಿಸಿದರೆ 3 ಪ್ಲಸ್ ಇದೆ, ಬ್ರ್ಯಾಕೆಟ್ನಲ್ಲಿ -1 ಇದೆ ವಿದ್ಯಾರ್ಥಿಗಳೇ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 3 ಒಂದಲೇ 3 ಆಗ್ತದೆ. ಅದೇ ರೀತಿಯಾಗಿ +3 ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. -1 ಘಾತ ಸೂಚಿ 2 ಇದೆ. -1 ನೀವು 2 ಸಾರಿ ನೀವು ಗುಣಿಸ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1 ಒಂದಲೇ 1 ಆಗ್ತದೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಮೈನಸ್ ಇದೆ, ಹೊರಗಡೆ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಹೊರಗಡೆ ಬರ್ಕೊಂಡಿದ್ದೀನಿ. ಈಗ ನಾವು ಬ್ರ್ಯಾಕೆಟನ್ನು ತೆಗೆಯೋಣ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. -3 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಈ ಒಂದು ಬ್ರ್ಯಾಕೆಟ್ನಲ್ಲಿ 1 ಇದೆ, ಹೊರಗಡೆ 3 ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 3 ಒಂದಲೇ 3 ಆಗ್ತದೆ. ಈ -1 ಹಾಗೆ ನಾನು ಬರ್ಕೊಂಡಿದ್ದೀನಿ. +1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಧನ ಬೆಲೆಗಳನ್ನು ನಾವು ಕೂಡಿಸೋಣ. +1 ಇದೆ, +3 ಇದೆ, +1 ಇದೆ. 1 + 3 4 ಆಗ್ತದೆ. 4 1 5 ಆಗ್ತದೆ. ಅದೇ ರೀತಿಯಾಗಿ -3 -1 ಒಟ್ಟು -4 ಆಗ್ತದೆ. 5ರಲ್ಲಿ 4 ನಾವು ಕಳೆದರೆ ನಮಗೆ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬಹುಪದೋಕ್ತಿ 0 ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು x+1 ಅಂತಕ್ಕಂಥ ಈ ಒಂದು ಬೆಲೆ ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ x+1 ಇದು x⁴ ಪ್ಲಸ್ 3x ಪ್ಲಸ್ 3x² ಪ್ಲಸ್ x+1 ಅಪವರ್ತನವಲ್ಲ ಅಂತ ತಾವು ಉತ್ತರವನ್ನು ಬರೀತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ 4ನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. p(x) = x⁴ ಮೈನಸ್ x² ಮೈನಸ್ ಆಫ್ 2 ಪ್ಲಸ್ √2 ಇಂಟು x ಪ್ಲಸ್ √2 ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ -1 ಆದೇಶ ಮಾಡೋಣ. ಆದ್ದರಿಂದ p(-1) ನಾನು ಬರ್ಕೊಂಡಿದ್ದೀನಿ = x ಸ್ಥಾನದಲ್ಲಿ -1 ಬರ್ಕೊಂಡಿದ್ದೀನಿ. ಘಾತ 3 ಇದೆ. ಮೈನಸ್ ಮೈನಸ್ x ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ಘಾತ ಸೂಚಿ 2 ಇದೆ, 2 ಬರ್ಕೊಂಡಿದ್ದೀನಿ.
ಮೈನಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬ್ರ್ಯಾಕೆಟ್ನಲ್ಲಿ 2 ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ ನಾನು -1 ಆದೇಶ ಮಾಡಿದ್ದೀನಿ, ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ -1 ಘಾತ ಸೂಚಿ 3. -1 ನೀವು 3 ಸಾರಿ ಗುಣಿಸ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 1 ಒಂದಲೇ 1, 1 ಒಂದಲೇ 1 ಆಗ್ತದೆ. -1 ಘಾತ ಸೂಚಿ 3 ಅಂದರೆ ಅದು -1ಕ್ಕೆ ಸಮ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಮೈನಸ್ ಇದೆ ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರ್ಯಾಕೆಟ್ನಲ್ಲಿ -1 ಘಾತ ಸೂಚಿ 2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, 1 ಒಂದಲೇ 1 ಆಗ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಹೊರಗಡೆಗೆ -1, ಅದೇ ರೀತಿಯಾಗಿ ಈ ಒಂದು ಮೈನಸನ್ನು ನಾನು ಗುಣಿಸ್ತಾ ಇದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಏನಿಲ್ಲ ಅಂದರೂ ಕೂಡ ಇಲ್ಲಿ 1 ಇದ್ದೇ ಇರ್ತದೆ. ಬ್ರ್ಯಾಕೆಟ್ನಲ್ಲಿ ಇರ್ತಕ್ಕಂಥ ಈ ಬೆಲೆಗಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. 2 ಪ್ಲಸ್ ರೂಟ್ 2, 2 ಪ್ಲಸ್ ರೂಟ್ 2, ಅದೇ ರೀತಿಯಾಗಿ ಪ್ಲಸ್ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ದಿಸ್ ಈಕ್ವಲ್ ಟು ನಾನು ಬ್ರ್ಯಾಕೆಟನ್ನು ತೆಗಿತಾ ಇದ್ದೀನಿ. -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ನಲ್ಲಿ +1 ಇದೆ, ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 1 ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ನಲ್ಲಿ 2 ಪ್ಲಸ್ ಇದೆ, ಹೊರಗಡೆ ಕೂಡ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಈ ಒಂದು ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ -1 ಒಟ್ಟು -2 ಆಗ್ತದೆ. ಈ ಒಂದು +2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ರೂಟ್ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ +2 -2 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. 2ರಲ್ಲಿ 2 ನಾವು ಕಳೆದ್ರೆ ನಮಗೆ 0 ಸಿಗ್ತದೆ. ಅದೇ ರೀತಿಯಾಗಿ ರೂಟ್ 2 ಪ್ಲಸ್ ರೂಟ್ 2 ಅಂದರೆ ಒಟ್ಟು ಸಜಾತಿ ಬೆಲೆಗಳು ಆಗಿರೋದರಿಂದ 2 ರೂಟ್ 2 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬಹುಪದೋಕ್ತಿ 0 ಆಗಲ್ಲ ವಿದ್ಯಾರ್ಥಿಗಳೇ. ಎಕ್ಸದ ಬೆಲೆ -1 ನಾವು ಆದೇಶ ಮಾಡಿದಾಗ, ಸಂಕ್ಷೇಪಿಸಿದಾಗ ಈ ಒಂದು ಬಹುಪದೋಕ್ತಿ 0 ಆಗಲ್ಲ. ಅದು 2 ರೂಟ್ 2 ನಮಗೆ ಸಿಗ್ತದೆ. ಅಂದರೆ ಈ ಒಂದು x+1 ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ x+1 ಇದು x⁻³ ಮೈನಸ್ x⁻² ಮೈನಸ್ ಆಫ್ 2 ಪ್ಲಸ್ ರೂಟ್ 2 ಇಂಟು x ಪ್ಲಸ್ ರೂಟ್ 2ರ ಅಪವರ್ತನವಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ 2ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ g(x) ಇದು p(x)ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ. ವಿದ್ಯಾರ್ಥಿಗಳೇ ಇಲ್ಲಿ 3 ಸಮಸ್ಯೆಗಳನ್ನು ಕೊಟ್ಟಿದ್ದಾನೆ. ನಾವು ಒಂದೊಂದಾಗಿ ಈ ಒಂದು g(x) p(x)ನ ಅಪವರ್ತನ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ತಿಳಿಯೋಣ. ವಿದ್ಯಾರ್ಥಿಗಳೇ 2ನೇ ಮುಖ್ಯ ಪ್ರಶ್ನೆಯಲ್ಲಿರ್ತಕ್ಕಂಥ ಮೊದಲನೇ ಒಂದು ಬಹುಪದೋಕ್ತಿ p(x) ಈಸ್ ಈಕ್ವಲ್ ಟು 2x⁻³ ಪ್ಲಸ್ x² ಮೈನಸ್ 2x ಮೈನಸ್ 1 ನಾನಿಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ ಇದಕ್ಕೆ ಅನುಗುಣವಾಗಿ ಇಲ್ಲಿ g(x) ಅಂತಕ್ಕಂಥ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾನೆ. ಈ ಒಂದು g(x) ಈ ಒಂದು p(x)ನ ಅಪವರ್ತನ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ಪರೀಕ್ಷೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಈ ಒಂದು g(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಅದು x+1, ಈ ಒಂದು p(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ 2x⁻³ ಪ್ಲಸ್ x² ಮೈನಸ್ 2x ಮೈನಸ್ 1ರ ಅಪವರ್ತನ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ತಿಳಿಬೇಕಾಗಿದೆ. ಆದ್ದರಿಂದ ಈ ಒಂದು g(x)ದ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. g(x) ಅಂದರೆ ಅದು x+1, ಇದರ x+1ರ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ x+1 = 0 ಆಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಎಡಭಾಗದಲ್ಲಿ x ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ +1 ಎಡಗಡೆದೆ, ಪ್ಲಸ್ ಇದೆ, ಬಲಭಾಗಕ್ಕೆ ಬಂದರೆ -1 ಆಗ್ತದೆ. ಆದ್ದರಿಂದ ಎಕ್ಸದ ಬೆಲೆ ನಮಗೆ 1 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ -1 ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಎಕ್ಸದ ಬೆಲೆ -1ಅನ್ನು p(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡೋಣ ವಿದ್ಯಾರ್ಥಿಗಳೇ. ಆದ್ದರಿಂದ p(x) ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. p(x) ಈಸ್ ಈಕ್ವಲ್ ಟು 2x⁻³ ಪ್ಲಸ್ x² ಮೈನಸ್ 2x ಮೈನಸ್ 1 ನಾನು ಬರ್ಕೊಂಡಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ p(-1) ಎಕ್ಸದ ಬೆಲೆ -1 ಇದರಲ್ಲಿ ಆದೇಶ ಮಾಡೋಣ ಈ ಒಂದು ಬಹುಪದೋಕ್ತಿಯಲ್ಲಿ. ಆದ್ದರಿಂದ p(-1) ಈಸ್ ಈಕ್ವಲ್ ಟು 2ಕ್ಕೆ 2, ಎಕ್ಸದ ಬೆಲೆ -1 ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ನಾನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಎಕ್ಸದ ಸ್ಥಾನದಲ್ಲಿ -1 ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. -2 ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ -1 ನಾನು ಬರ್ಕೊಂಡಿದ್ದೀನಿ. ಈ ಒಂದು -1 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಈ 2 ಹಾಗೆ ನಾನು ಬರ್ಕೊಂಡಿದ್ದೀನಿ. -1ರ ಘನ ಇದೆ ವಿದ್ಯಾರ್ಥಿಗಳೇ.
ಮೈನಸ್ ಒಂದನ್ನು ನೀವು 3 ಸಾರಿ ಗುಣಿಸ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಒಂದು ಒಂದಲಿ ಒಂದು, ಒಂದು ಒಂದಲೇ ಒಂದು ಆಗ್ತದೆ. ಅಂದರೆ ಮೈನಸ್ ಒಂದರ ಘನ ಅಂದರೆ ಅದು ಮೈನಸ್ ಒಂದಕ್ಕೆ ಸಮ ಆಗ್ತದೆ. ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ ಒಂದರ ವರ್ಗ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಒಂದು ಒಂದಲೇ ಒಂದು ಆಗ್ತದೆ. ಮೈನಸ್ ಒಂದನ್ನು ನೀವು 2 ಸಾರಿ ಗುಣಿಸ್ತೀರಾ, ಅದು ಒಂದಕ್ಕೆ ಸಮ ಆಗ್ತದೆ. ವಿದ್ಯಾರ್ಥಿಗಳೇ, ಬ್ರಾಕೆಟ್ನಲ್ಲಿ ಮೈನಸ್ ಒಂದಿದೆ, ಹೊರಗಡೆ ಮೈನಸ್ 2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 ಒಂದಲೇ 2 ಆಗ್ತದೆ. ಈ ಒಂದು ಮೈನಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ನಾವೀಗ ಬ್ರ್ಯಾಕೆಟನ್ನು ತೆಗಿತಾ ಹೋಗೋಣ. ಈಸ್ ಈಕ್ವಲ್ ಟು ಹೊರಗಡೆ ಪ್ಲಸ್ 2 ಇದೆ, ಬ್ರ್ಯಾಕೆಟ್ನಲ್ಲಿ ಮೈನಸ್ ಒಂದಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 2 ಒಂದಲೇ 2 ಆಗ್ತದೆ. ಅದೇ ರೀತಿಯಾಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 2 ಮೈನಸ್ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲಸ್ 1 ಇದೆ, ಪ್ಲಸ್ 2 ಇದೆ. ಅಂದರೆ 2 ಪ್ಲಸ್ 1 ಅಂದರೆ ಒಟ್ಟು 3 ಆಗ್ತದೆ. ಇಲ್ಲಿ ಮೈನಸ್ 2 ಇದೆ, ಮೈನಸ್ 1 ಇದೆ, ಮೈನಸ್ 2 ಮೈನಸ್ 1 ಒಟ್ಟು ಮೈನಸ್ 3 ಆಗ್ತದೆ. 3ರಲ್ಲಿ 3ಅನ್ನು ನಾವು ಕಳೆದರೆ ನಮಗೆ 0 ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯಲ್ಲಿ ಜಿ ಎಫ್ ಎಕ್ಸ್ನ ಒಂದು ಶೂನ್ಯತೆ ನಾವೇನು ಕಂಡುಹಿಡ್ಕೊಂಡಿದ್ದೀವಿ, ಅದು ಎಕ್ಸದ ಬೆಲೆ ಮೈನಸ್ 1ಅನ್ನು ನಾವು ಆದೇಶ ಮಾಡಿದಾಗ ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ 0 ಆಗ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ನೀವೇನು ಬರ್ತೀರಾ, ಜಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಇದು ಪಿ ಎಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಯಾವಾಗ ಪಿ ಎಫ್ ಎಕ್ಸ್ 0 ಆದಾಗ ವಿದ್ಯಾರ್ಥಿಗಳೇ. ಆದ್ದರಿಂದ ಜಿ ಎಫ್ ಎಕ್ಸ್ ಇದು ಪಿ ಎಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಎರಡನೇ ಒಂದು ಬಹುಪದೋಕ್ತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ದ ಘಾತ 3 ಪ್ಲಸ್ 3x ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1ಅನ್ನು ನಾನು ಬರ್ಕೊಂಡಿದ್ದೀನಿ. ಇದಕ್ಕೆ ಅನುಗುಣವಾಗಿ ಜಿ ಎಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಜಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ, ಈ ಒಂದು ಜಿ ಎಫ್ ಎಕ್ಸ್ ಪಿ ಎಫ್ ಎಕ್ಸ್ನ ಅಪವರ್ತನ ಆಗಿದೆಯೋ ಇಲ್ಲ ಅಂತಕ್ಕಂಥದ್ದು ನಾವು ಕಂಡುಹಿಡಿಯೋಣ. ಆದ್ದರಿಂದ ಜಿ ಎಫ್ ಎಕ್ಸ್ನ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಜಿ ಎಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಪ್ಲಸ್ 2 ಕೊಟ್ಟಿದ್ದಾನೆ. ಆದ್ದರಿಂದ ಎಕ್ಸ್ ಪ್ಲಸ್ 2ರ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಆದ್ದರಿಂದ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳ ಎಡಭಾಗದಲ್ಲಿ ಎಕ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 2 ಎಡಭಾಗದಲ್ಲಿದೆ, ಬಲಕ್ಕೆ ಹೋದರೆ ಮೈನಸ್ 2 ಆಗ್ತದೆ. ಆದ್ದರಿಂದ ಎಕ್ಸ್ ಬೆಲೆ ಮೈನಸ್ 2 ನಮಗೆ ಸಿಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪಿ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ದ ಘಾತ 3 ಪ್ಲಸ್ 3x ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1. ಈ ಒಂದು ಬಹುಪದೋಕ್ತಿಯಲ್ಲಿ ಜಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ನಾವೇನು ಕಂಡುಹಿಡ್ಕೊಂಡಿದ್ವಿ, ಈ ಒಂದು ಎಕ್ಸದ ಬೆಲೆಯನ್ನು ನಾವು ಆದೇಶ ಮಾಡೋಣ. ಆದ್ದರಿಂದ ಪಿ ಆಫ್ ಎಕ್ಸದ ಬೆಲೆ ಮೈನಸ್ 2ಅನ್ನು ಆದೇಶ ಮಾಡ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಎಕ್ಸದ ಬೆಲೆ ಮೈನಸ್ 2ಅನ್ನು ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ 3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ ಮೈನಸ್ 2ಅನ್ನು ಆದೇಶ ಮಾಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ 3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಎಕ್ಸದ ಸ್ಥಾನದಲ್ಲಿ ಮೈನಸ್ 2ಅನ್ನು ಆದೇಶ ಮಾಡಿದ್ದೀನಿ. ಪ್ಲಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, ಮೈನಸ್ 2ರ ಘನ ಇದೆ. ವಿದ್ಯಾರ್ಥಿಗಳೇ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 2 2 4, 4 2 8 ಆಗ್ತದೆ. ವಿದ್ಯಾರ್ಥಿಗಳೇ, ಮೈನಸ್ 2ಅನ್ನು ನೀವು 3 ಸಾರಿ ಗುಣಿಸ್ತೀರಾ. ಆದ್ದರಿಂದ ಮೈನಸ್ 2ರ ಘನ ಅಂದರೆ ಅದು ಮೈನಸ್ 8ಕ್ಕೆ ಸಮ ಆಗ್ತದೆ. ಪ್ಲಸ್ 3ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ಮೈನಸ್ 2ರ ವರ್ಗ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 2 2 4 ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳ ಬ್ರ್ಯಾಕೆಟ್ನಲ್ಲಿ ಮೈನಸ್ ಇದೆ, ಹೊರಗಡೆ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 3 2 6 ಆಗ್ತದೆ. ಪ್ಲಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ನಾವು ಈಗ ಬ್ರ್ಯಾಕೆಟನ್ನು ತೆಗೆಯೋಣ. ಮೈನಸ್ 8ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 3 4 12 ಆಗ್ತದೆ. ಮೈನಸ್ 6 ಪ್ಲಸ್ 1ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ, 12 ಪ್ಲಸ್ ಇದೆ, ಪ್ಲಸ್ 1 ಇದೆ. ಅಂದರೆ 12 ಪ್ಲಸ್ 1 ಒಟ್ಟು 13 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ 8 ಮೈನಸ್ 6 ಒಟ್ಟು ಮೈನಸ್ 14 ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ಲಸ್ 13ರಲ್ಲಿ ಮೈನಸ್ 14ಅನ್ನು ನಾವು ಕಳೆದರೆ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ 1 ಸಿಗ್ತದೆ. ವಿದ್ಯಾರ್ಥಿಗಳೇ, ಅಂದರೆ ಈ ಒಂದು ಎಕ್ಸದ ಬೆಲೆ ಮೈನಸ್ 2ಅನ್ನು ನಾವು ಇಲ್ಲಿ ಆದೇಶ ಮಾಡಿದಾಗ ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಒಂದು ಬಹುಪದೋಕ್ತಿಯಲ್ಲಿ ಈ ಒಂದು ಬಹುಪದೋಕ್ತಿ ಏನಾಗಲ್ಲ, 0 ಆಗಲ್ಲ. ವಿದ್ಯಾರ್ಥಿಗಳೇ, ಮೈನಸ್ 1 ನಮಗೆ ಉತ್ತರ ಸಿಗ್ತದೆ. ಆದ್ದರಿಂದ ಈ ಒಂದು ಜಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಎಕ್ಸ್ ಪ್ಲಸ್ 2 ಈ ಒಂದು ಪಿ ಎಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿಯ ಅಪವರ್ತನ ಆಗಲ್ಲ. ವಿದ್ಯಾರ್ಥಿಗಳೇ, ಆದ್ದರಿಂದ ಜಿ ಎಫ್ ಎಕ್ಸ್ ಇದು ಪಿ ಎಫ್ ಎಕ್ಸ್ನ ಅಪವರ್ತನವಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ.
ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಮೂರನೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ದ ಘಾತ 3 ಮೈನಸ್ 4x² ಪ್ಲಸ್ ಎಕ್ಸ್ ಪ್ಲಸ್ 6 ಈ ಒಂದು ಬಹುಪದೋಕ್ತಿಯನ್ನು ನಾನು ಬರ್ಕೊಂಡಿದ್ದೀನಿ. ಇದು ಪಿ ಆಫ್ ಎಕ್ಸ್. ಇದಕ್ಕೆ ಅನುಗುಣವಾಗಿ ಜಿ ಆಫ್ ಎಕ್ಸ್ ಅನ್ನು ಕೊಟ್ಟಿದ್ದಾನೆ. ಅದು ಎಕ್ಸ್ ಮೈನಸ್ 3 ಇದೆ. ಈ ಒಂದು ಎಕ್ಸ್ ಮೈನಸ್ 3 ಈ ಒಂದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆದ್ದರಿಂದ ಈ ಒಂದು ಜಿ ಆಫ್ ಎಕ್ಸ್ನ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಆದ್ದರಿಂದ ಎಕ್ಸ್ ಮೈನಸ್ 3ರ ಶೂನ್ಯತೆಯನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಆಗ್ತದೆ. ಇಲ್ಲಿ ಎಕ್ಸ್ ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ. -3 ಎಡಗಡೆ ಇದೆ, ಬಲಕ್ಕೆ ಹೋದರೆ +3 ಆಗ್ತದೆ ವಿದ್ಯಾರ್ಥಿಗಳೇ. ಈ ಒಂದು ಎಕ್ಸದ ಬೆಲೆಯನ್ನು ನಾವು ಈ ಒಂದು ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡೋಣ. ಈ ಒಂದು ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿಯನ್ನು ಹಾಗೆ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ದ ಘಾತ 3 ಮೈನಸ್ 4x² ಪ್ಲಸ್ ಎಕ್ಸ್ ಪ್ಲಸ್ 6 ನಾನು ಬರ್ಕೊಂಡಿದ್ದೀನಿ. ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸದ ಬೆಲೆ 3 ನಾವು ಆದೇಶ ಮಾಡೋಣ. ಪಿ ಆಫ್ 3 ಈಸ್ ಈಕ್ವಲ್ ಟು ಎಕ್ಸದ ಸ್ಥಾನದಲ್ಲಿ 3 ಆದೇಶ ಮಾಡಿದ್ದೀನಿ. ಘನ ಇದೆ, ಘನವನ್ನು ಬರ್ಕೊಂಡಿದ್ದೀನಿ. -4 ಎಕ್ಸದ ಸ್ಥಾನದಲ್ಲಿ 3 ಬರ್ಕೊಂಡಿದ್ದೀನಿ. ವರ್ಗ ಇದೆ, ವರ್ಗವನ್ನು ಬರ್ಕೊಂಡಿದ್ದೀನಿ. ಪ್ಲಸ್ ಎಕ್ಸದ ಸ್ಥಾನದಲ್ಲಿ 3 ಬರ್ಕೊಂಡಿದ್ದೀನಿ. ಪ್ಲಸ್ 6 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 3ರ ಘನ ಇದೆ ವಿದ್ಯಾರ್ಥಿಗಳೇ. 3ರ ಘನ ಅಂದರೆ 3 ನೀವು 3 ಸಾರಿ ಗುಣಿಸ್ತೀರಾ. 3 3 9, 9 3 27 ಆಗ್ತದೆ. ಅದೇ ರೀತಿಯಾಗಿ -4 ಹಾಗೆ ನಾನು ಬರ್ಕೊಂಡಿದ್ದೀನಿ. ಬ್ರಾಕೆಟ್ನಲ್ಲಿ 3ರ ವರ್ಗ ಇದೆ ವಿದ್ಯಾರ್ಥಿಗಳೇ. 3ರ ವರ್ಗ ಅಂದರೆ 3 3 9 ಆಗ್ತದೆ. ಪ್ಲಸ್ 3 ಹಾಗೆ ನಾನು ಬರ್ಕೊಂಡಿದ್ದೀನಿ. ಪ್ಲಸ್ 6 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 27 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಬ್ರಾಕೆಟ್ನಲ್ಲಿ +9 ಇದೆ, ಹೊರಗಡೆ -4 ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 4 9 36 ಆಗ್ತದೆ. +3 ಪ್ಲಸ್ 6 ಹಾಗೆ ನಾನು ಬರ್ಕೊಂಡಿದ್ದೀನಿ. ದಿಸ್ ಈಕ್ವಲ್ ಟು 27 ಪ್ಲಸ್ ಇದೆ, 3 ಪ್ಲಸ್ ಇದೆ, ಪ್ಲಸ್ 6 ಇದೆ. +6 +3 ಒಟ್ಟು +9 ಆಗ್ತದೆ. +27 ಅಂದರೆ +36 ಒಟ್ಟು +36 ನಮಗೆ ಸಿಗ್ತದೆ. ಈ ಒಂದು -36 ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. 36ರಲ್ಲಿ 36 ನಾವು ಕಳೆದ್ರೆ ನಮಗೆ 0 ಸಿಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಪಿ ಆಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ 0 ಆಗ್ತದೆ. ಅದು ಯಾವಾಗ ಜಿ ಆಫ್ ಎಕ್ಸ್ದ ಒಂದು ಶೂನ್ಯತೆಯನ್ನು ನಾವು ಕಂಡು ಹಿಡ್ಕೊಂಡು ಅದನ್ನು ನಾವು ಆದೇಶ ಮಾಡಿದಾಗ, ಅಂದರೆ ಎಕ್ಸದ ಬೆಲೆ 3 ಆದೇಶ ಮಾಡಿದಾಗ ಈ ಒಂದು ಪಿ ಆಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ 0 ಆಗ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಜಿ ಆಫ್ ಎಕ್ಸ್ ಅಂತಕ್ಕಂಥ ಈ ಒಂದು ಬಹುಪದೋಕ್ತಿ ಎಕ್ಸ್ ಮೈನಸ್ 3 ಈ ಒಂದು ಪಿ ಆಫ್ ಎಕ್ಸ್ದ ಬಹುಪದೋಕ್ತಿಯ ಏನಾಗ್ತದೆ, ಅಪವರ್ತನವಾಗ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.